ನಮಸ್ಕಾರ ಲೋಕಲ್ ಪೀಪಲ್. ಇವತ್ತು ನಾವಿದೀವಿ ವಿಕ್ಟರಿ ಸಿನಿಮಾಸ್ ಮುಂದೆ. ಇವನೇನಪ್ಪ ಪ್ರತಿ ಶುಕ್ರವಾರ ಬರೋನು ಇವತ್ತು ಗುರುವಾರ ಬಂದಿದ್ದಾನೆ ಅನ್ಕೊಂಡ್ರ? ಹೌದು, ನಮ್ ಗಾಂಧಿನಗರದಲ್ಲಿ ಗುರುವಾರ ಕೂಡ ಸಿನಿಮಾ ರಿಲೀಸ್ ಆಗುತ್ತೆ. ಇವತ್ತು ರಿಲೀಸ್ ಆಗಿರುವಂತ ಸಿನಿಮಾ ಬಾಬ್. ಡಿ.ಕೆ.ಡಿ ಸೀಸನ್ 1 ವಿನ್ನರ್ ಆದಂತ ದೀಕ್ಷಿತ್ ಅಭಿನಯದ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅನ್ನೋ ಸಿನಿಮಾ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಸೊ ಇದನ್ನ ವೀಕ್ಷಿಸೋದಕ್ಕೆ ನಾವು ಇವತ್ತು ವಿಕ್ಟರಿ ಸಿನಿಮಾಸ್ ಎದುರುಗಡೆ ಬಂದಿದ್ದೀವಿ. ಸೊ ಇಲ್ಲಿ ಇಷ್ಟೊಂದು ಜನ ನೋಡ್ತಾ ಇದ್ದಾರೆ ಕ್ರೌಡ್ಗಳನ್ನು. ಅಂಡ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದ್ರ ಬಗ್ಗೆ ಸಿನಿಪ್ರಿಯರು ಅಂಡ್ ಲಕ್ಷ್ಮಿ ಆರಾಧಕರು ಮತ್ತೆ ಚಿತ್ರತಂಡ ಏನ್ ಹೇಳುತ್ತೆ ಅಂತ ಕೇಳೋಣ, ಬನ್ನಿ. ಭಾಗ್ಯಲಕ್ಷ್ಮಿ ಮೂವಿ ನೋಡಿದ್ರಿ, ಏನ್ ಅನಿಸ್ತು ನಿಮಗೆ? ಸೊ ಇಟ್ಸ್ ಅ ವೆರಿ ಫೀಲ್ ಗುಡ್ ಲೈಟ್ ಮೂವಿ ಬಟ್ ವಿತ್ ಅ ವೆರಿ ಸೀರಿಯಸ್ ಮೆಸೇಜ್. ಅಂದ್ರೆ ತುಂಬಾ ಖುಷಿ ಆಯ್ತು, ಎಲ್ಲರೂ ಸ್ವಲ್ಪ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ಇಸ್ ಗುಡ್ ಅಂಡ್ ದ ಕಾನ್ಸೆಪ್ಟ್ ಎಲ್ಲೂ ನಿಮ್ಗೆ ಸೀರಿಯಸ್ ಅನ್ಸಲ್ಲ, ಬಟ್ ಆಕ್ಚುಲಿ ಇಟ್ ಇಸ್ ಅ ವೆರಿ ಸೀರಿಯಸ್ ಥಿಂಗ್ ವಿಚ್ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್. ಎಲೆಕ್ಷನ್ಸ್ ಇಂದ ಏನೇನೆಲ್ಲ ನಡೆಯುತ್ತೆ ನಮ್ಗೆ ಅಷ್ಟು ಐಡಿಯಾ ಇರಲ್ಲ. ಸೊ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅಂಡ್ ಗ್ರಾಫಿಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಕ್ಲೈಮ್ಯಾಕ್ಸ್ ಇಸ್ ರಿಯಲಿ ಗುಡ್. ಸೊ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಮೂವಿ ನೋಡಿ ಎಂಜಾಯ್ ಮಾಡಿ. ಏನ್ ಇಷ್ಟ ಆಯ್ತು? ನನ್ಗೆ ಮೇನ್ಲಿ ಇಷ್ಟ ಆಗಿದ್ದು ಓವರ್ ಆಲ್ ದ ಕಾನ್ಸೆಪ್ಟ್. ಬೇಸಿಕಲಿ ಒಂದು ಒಳ್ಳೆ ಸೀರಿಯಸ್ ಕಾನ್ಸೆಪ್ಟ್ ನ ಎಷ್ಟು ಚೆನ್ನಾಗಿ ಆರಾಮಾಗಿ ತೋರಿಸಿದ್ದಾರೆ. ಎಲ್ಲೂ ಇದೇನೋ ಸೀರಿಯಸ್ ಅಂತ ಅನ್ಸಲ್ಲ, ಬಟ್ ಅಟ್ ದ ಎಂಡ್ ಯುಲ್ ಫೀಲ್ ಸಸ್ಪೆನ್ಸ್ ಇದೆ. ಸೊ ನೀವು ಇಂಟರ್ವಲ್ ಅಲ್ಲಿ ಯೋಚನೆ ಮಾಡ್ತಾನೆ ಇರ್ತೀರಾ ನೆಕ್ಸ್ಟ್ ಏನೋ ಯಾರು ಏನಿರ್ಬೋದು ಅಂತ. ಸೊ ದಟ್ ಸಸ್ಪೆನ್ಸ್ ಪಾರ್ಟ್ ಇಸ್ ರಿಯಲಿ ಗುಡ್ ವಿಚ್ ಐ ಲೈಕ್ ಅಂಡ್ ಕ್ಲೈಮ್ಯಾಕ್ಸ್ ಇಸ್ ರಿಯಲಿ ಗುಡ್. ಸೊ ಲಾಸ್ಟ್ ಅಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಬ್ಯಾಂಕಿನ ಬಗ್ಗೆ. ಈ ಕರ್ನಾಟಕದಲ್ಲಿ ಬ್ಯಾಂಕ್ ಅಲ್ಲಿ ಎಷ್ಟು ನಡೀತಾ ಇದೆ ಅಂದ್ಮೇಲೆ ಕರ್ನಾಟಕದಲ್ಲಿ ಎಷ್ಟು ನಡೀತಾ ಇರ್ಬೋದು ಅಂತ. ಹೌದು, ಅದೇ ಇದು ತುಂಬಾ ಸಣ್ಣದು ಅವ್ರು ತೋರಿಸಿರೋದು. ಈ ತರ ತುಂಬಾ ದೊಡ್ಡದಾಗಿ ನಡೆಯುತ್ತೆ. ಮೇ ಬಿ 1% ಆಫ್ ವಾಟ್ ಹ್ಯಾಪನ್ಸ್ ಆಕ್ಚುಲಿ. ಸೊ ನೀವು ಇದನ್ನ ಒಪ್ಕೋತೀರಾ? ಹೌದು, ಹೊರಗಡೆ ಕೂಡ ಹೊರಗಡೆಯಿಂದ ಸೊಸೈಟಿ ಟ್ರೂ ಒಪ್ಕೊಡ್ತೀವಿ. ಅದಕ್ಕೆ ಇಷ್ಟ ಆಗಿದ್ದು. ಸೊ ಯಾರು ಈ ತರ ಒಂದು ಸ್ಟೋರಿ ಲೈನ್ ಮುಂಚೆ ನೋಡಿರ್ಲಿಲ್ಲ. ಸೊ ಅದು ಇಷ್ಟ ಆಯ್ತು. ದ ಮೆಸೇಜ್ ವಾಸ್ ರಿಯಲಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗಣೇಶನ್ಗೆ ಜೈ, ದೀಕ್ಷಿತ್ ಶೆಟ್ಟಿಗೆ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಗಿದೆ. ಆಡಿಯನ್ಸ್ ಎಲ್ಲ ಥಿಯೇಟರ್ ಅಲ್ಲೇ ಬಂದು ನೋಡಿ. ಮೈಂಡ್ ಬ್ಲೋಯಿಂಗ್ ಫಿಲಮ್ ನೋಡಬಹುದು. ಮತ್ತೆ ತುಂಬಾ ಚೆನ್ನಾಗಿದೆ ಫಿಲಮ್, ನೋಡಬಹುದು. ಚೆನ್ನಾಗಿದೆ ಫಿಲಮ್, ಎಲ್ಲರೂ ಬಂದು ನೋಡಿ. ಕಂಪಲ್ಸರಿ ಥಿಯೇಟರ್ಗೆ ಬನ್ನಿ. ಚೆನ್ನಾಗಿದೆ ಸರ್, ಒಂದು ಫ್ಯಾಮಿಲಿ ಆರಾಮಾಗಿ ನೋಡ್ಬೋದು ಮೂವಿ. ಚೆನ್ನಾಗಿದೆ, ಮಸ್ತಾಗಿದೆ ಫಿಲಮ್. ಮೂವಿ ಚೆನ್ನಾಗಿದೆ, ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ವಾಚ್ ಮಾಡಿ. ಮ್ಯಾಮ್ ಸಿನಿಮಾ ರಿವ್ಯೂ ಏನಾದ್ರು ಸರ್ ಬನ್ನಿ ಸರ್, ಸಿನಿಮಾ ಹೇಗೆ ಅನಿಸ್ತು? ಕಾಮಿಡಿ ಚೆನ್ನಾಗಿದೆ. ಮ್ಯಾಮ್ ಬನ್ನಿ ಮ್ಯಾಮ್, ಸಿನಿಮಾದ ಬಗ್ಗೆ ಒಂದೆರಡು ಮಾತು. ಹೇಗೆ ಅನಿಸ್ತು? ಸ್ಟೋರಿ ಎಲ್ಲ ಹೇಗೆ ಅನಿಸ್ತು? ವಿಜುವಲ್ ಟ್ರೀಟ್ ಅಂತಾನೆ ಅನ್ಬೋದು. ಡಿರೆಕ್ಷನ್ ಆಗಿರ್ಬೋದು, ಅಭಿ ಸರ್, ಹಾಗೆ DOP ನಮ್ದು ಅಭಿ ಸರ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಆಲ್ಸೋ ದೀಕ್ಷಿತ್ ಶೆಟ್ಟಿ ಸರ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಅಂತೂ ಎಲ್ಲ ಅಂದ್ರೆ ತುಂಬಾನೇ ಎಂಗೇಜಿಂಗ್ ಆಗಿದೆ. ಸೊ ಎಲ್ಲರೂ ಪ್ಲೀಸ್ ಬಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನ ಥಿಯೇಟರ್ ಅಲ್ಲಿ ನೋಡಿ, ತುಂಬಾನೇ ಇಷ್ಟಪಡ್ತೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಸರ್ ಸಿನಿಮಾ ಹೇಗೆ ಅನಿಸ್ತು? ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬಹಳ ಚೆನ್ನಾಗಿ ಬಂದಿದೆ ಮೂವಿ. ಹೀರೋಯಿನ್ ಬಹಳ ಚೆನ್ನಾಗಿ ಮಾಡಿದ್ದಾರೆ, ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ಆಗ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಎಂಟರ್ಟೈನ್ಮೆಂಟ್ ಫಿಲಿಮ್ ಇದು. ಬಹಳ ಚೆನ್ನಾಗಿ ಓಡುತ್ತೆ ಅಂತ ನಮ್ಗೆ ಆಸೆ ಇದೆ. 100 days ಆಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಬನ್ನಿ ಬನ್ನಿ ಹೇಳಿ ಸರ್, ಸಿನಿಮಾ ನೋಡಿದ್ರಲ್ಲ, ಸಿನಿಮಾದಲ್ಲಿ ನಿಮಗೆ ಕಂಪ್ಲೀಟ್ ಸಿನಿಮಾದ ಓವರ್ ಆಲ್ ಏನು ಇಷ್ಟ ಆಯ್ತು? ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯ್ತು. ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯ್ತು. ಕ್ಲೈಮ್ಯಾಕ್ಸ್ ಇಂಟರ್ವಲ್ ಸಖತ್ತಾಗಿದೆ. ಓಕೆ, ನೀವು ಇವಾಗ ಅದು ಸಿನಿಮಾದಲ್ಲಿ ತೋರಿಸಿದಂಗೆ ಹೊರಗಡೆನೂ ಇದೇ ತರ ನಡೆಯುತ್ತಂತ ಏನಾದ್ರು ಐಡಿಯಾ ಲೈಕ್ ನಿಮ್ಗೆ ಆ ಥರದ್ದು ಏನಾದ್ರು ಅನ್ಸುತ್ತಾ? ಡೌಟ್ ನೋಡ್ಬೇಕು ಸರ್, ಈ ಹೊರಗಡೆ ಏನಾದ್ರು ಆದ್ರೆ ಹೇಳ್ತೀನಿ. ಸಿನಿಮಾ ಹೇಗೆ ಅನಿಸ್ತು? ಸಿನಿಮಾ ತುಂಬಾ ಸೂಪರ್ ಆಗಿತ್ತು. ಎಂಡಿಂಗ್ ಅಂತೂ ತುಂಬಾ ಸಸ್ಪೆನ್ಸ್ ಆಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಶೋ, ಇಡೀ ಫ್ಯಾಮಿಲಿ ಬಂದು ಥಿಯೇಟರ್ ಬಂದು ವಾಚ್ ಮಾಡಿ. ತುಂಬಾ ಚೆನ್ನಾಗಿದೆ ಮೂವಿ. ಥ್ಯಾಂಕ್ ಯು. ಫುಲ್ ಎಂಟರ್ಟೈನ್ಮೆಂಟ್ ಇದೆ, ಮಸ್ತಾಗಿದೆ. ಲಾಸ್ಟ್ ಸೀನ್ ಥ್ರಿಲ್ ಇರುತ್ತೆ, ಎಲ್ಲ ಎಮೋಷನಲ್ ಇದೆ, ಆದ್ರೆ ಫುಲ್ ಥ್ರಿಲ್ ಆಗಿದೆ, ಮಸ್ತಾಗಿದೆ. ಓಕೆ ಥ್ಯಾಂಕ್ ಯು. ಅನಿಸ್ತು? ಹೇಳಿ ಮೇಡಮ್. ಈಗ ಸಿನಿಮಾ ನೋಡಿ ಸೂಪರ್ ಆಗಿ ಅನ್ನಿಸ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಫುಲ್ಲು ಎಂಜಾಯ್ ಮಾಡಿ ನೋಡ್ತಾ ಇದ್ವಿ. ಲಾಸ್ಟ್ ಅಲ್ಲಿ ಟೆಕ್ನಿಕಲಿ ಯೂಸ್ ಮಾಡಿ ಚೆನ್ನಾಗಿತ್ತು. ಇದೇ ರೀತಿ ನಮ್ ಕನ್ನಡ ಸಿನಿಮಾ ಹೆಚ್ಚಾಗಿ ಮಾಡ್ಬೇಕು ಅಂತ ಕೇಳ್ಕೊತೀವಿ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ಬರೀರಿ.
ಅಂಡ್ ಅದರ ಮಿರಾಕಲ್ ಹಾಡು ಬಹಳ ಪ್ಲೇಫುಲ್ ಇದೆ ಅಂಡ್ ಅದರ ಪೆಕ್ಯೂಲಿಯರ್ ಇದ್ರಲ್ಲಿದೆ, ಹಾಗಾಗಿ ಎಲ್ರಿಗೂ ಇಷ್ಟ ಆಗ್ತಿದೆ. ಅಂಡ್ ಹುಡುಗರೆಲ್ಲ ಡಾನ್ಸ್ ಮಾಡೋದು ನೋಡಿದ್ದೀನಿ, ಅದಕ್ಕೋಸ್ಕರ ಮಿರಾಕಲ್ ಹಾಡಿಗೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ನೋಡಿದ್ರಲ್ಲ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ಬಗ್ಗೆ ಸಿನಿ ಪ್ರಿಯರು ವ್ಯಕ್ತಪಡಿಸಿದಂತ ಮಾತುಗಳು. ಇದೇ ತರ ಇನ್ನಷ್ಟು ಮತ್ತಷ್ಟು ಹೆಚ್ಚಿನ ಸಿನಿಮಾ ಅಪ್ಡೇಟ್ಸ್ಗಾಗಿ ಸಪೋರ್ಟ್ ಮಾಡ್ತಾ ಇರಿ. ಪ್ರತಿ ಶುಕ್ರವಾರ ಸಿನಿಮಾ ಸಮಾಚಾರ. ಎಂಟರ್ಟೈನ್ಮೆಂಟ್ ನಮ್ದು, ಎಂಕರೇಜ್ಮೆಂಟ್ ನಿಮ್ದು. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.